ಹಾಯ್, ನಾನು ಅಮೆಝಾನಲ್ಲಿ ನನ್ನ ಬರ್ಡೇಗೆ ಅಂತ ಒಂದು ಮ್ಯಾಕ್ಸಿ ಡ್ರೆಸ್ ತರಿಸಿದ್ದೆ. ಅದು ಹೇಗಿದೆ ಏನು ಅಂತ ಅನ್ಬಾಕ್ಸ್ ಮಾಡೋಣ ಬನ್ನಿ. ವಾವ್, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತುಂಬ ಸಾಫ್ಟ್ ಮೆಟೀರಿಯಲ್. ಟ್ರಿಪ್ಪಿಗಾಗಿರ್ಬೋದು ಅಥವಾ ಪಾರ್ಟೀಸ್ಗಾಗಿರ್ಬೋದು, ಬರ್ಡೇಗಾಗಿರ್ಬೋದು ಕಂಪಲ್ಸರಿ ಇದನ್ನು ತೊಗೋಬೋದು. ತುಂಬ ಚೆನ್ನಾಗಿದೆ. ವೇರ್ ಮಾಡಿ ನೋಡೋಣ ಹೇಗೆ ಕಾಣಿಸುತ್ತೆ ಏನು ಅಂತ ಬನ್ನಿ. ಜೊತೆಗೆ ಇವತ್ತು ನಮ್ಮ ಬರ್ಡೇ ಪಾರ್ಟಿ ಇದೆ. ಅಂದರೆ ನಾನು, ಹಸ್ಬೆಂಡ್, ತಂಗಿ ಮತ್ತು ಪಾಪು 3 ಜನದ್ದು ಒಂದೇ ತಿಂಗಳು ಬರ್ಡೇ ಆಗಿರೋದ್ರಿಂದ ಎಲ್ಲೂ ಕೂಡ ಹೊರಗಡೆ ಹೋಗಿರಲಿಲ್ಲ. ಸೊ ಹಾಗಾಗಿ ಇವತ್ತು ಹೊರಗಡೆ ಹೋಗೋಣ ಅಂತ ಇಲ್ಲಿ ಡಿಸೈಡ್ ಮಾಡಿ ಡಿನ್ನರಿಗೆ ಆಚೆ ಹೋಗ್ತಿದ್ದೀವಿ. ಹಾಗಾಗಿ ಈ ಡ್ರೆಸ್ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೀರಿಯಸ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಈ ಸಮ್ಮರಿಗಂತೂ ಪರ್ಫೆಕ್ಟ್ ಡ್ರೆಸ್ ಅಂತ ಹೇಳ್ಬೋದು. ನೀವು ಕೂಡ ತೊಗೊಳ್ಳಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನನಗಂತೂ ಸೀರಿಯಸ್ಲಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಈಗ ಆಲ್ರೆಡಿ ಲೇಟಾಗಿದೆ, ಬನ್ನಿ ಹೊರಡೋಣ. ನನ್ನ ಬರ್ತಡೇ ಈ ಸಲ ಗುರುವಾರ ಬಿದ್ದಿತ್ತು. ಅವತ್ತೆಲ್ಲೂ ಕೂಡ ಆಚೆ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಗುರುವಾರ ನಾನ್ ವೆಜ್ ತಿನ್ನಲ್ಲ. ಹಾಗಾಗಿ ಎಲ್ಲೂ ಹೋಗಲಿಲ್ಲ. ಸಿಂಪಲಾಗಿ ಮನೇಲೇ ಕೇಕ್ ಕಟ್ ಮಾಡಿ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿ ಮುಗಿಸಿದ್ದಾಯಿತು. ಇನ್ನು ಫ್ರೈಡೇ ಅಥವಾ ಸ್ಯಾಟರ್ಡೇ ಹೋಗೋಣ ಅಂದರೆ ಊರಲ್ಲಿ ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ 3 ಡೇಸ್ ಅಲ್ಲೇ ಇದ್ವಿ. ಇನ್ನು ಮಂಗಳವಾರ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾನು, ಹಸ್ಬೆಂಡ್, ತಂಗಿ ಮತ್ತು ಪಾಪು 4 ಜನನೂ ಕೂಡ ಹೊರಟ್ವಿ. ನಾನು ಈ ಸಲ ಡಿನ್ನರಿಗೆ ಟೇಬಲ್ ಬುಕ್ ಮಾಡಿದ್ದು ಬಾರ್ಬಿಕ್ಯೂ ನೇಷನಲ್ಲಿ. ಬಿಕಾಸ್ ಫೋರಮ್ ಮಾಲಲ್ಲಿ ಆದಾಗಿಂದ ನಾನು ಬಾರ್ಬಿಕ್ಯೂ ನೇಷನಿಗೆ ಅಲ್ಲಿ ಹೋಗಬೇಕು ಅಂತ ತುಂಬ ಅಂದ್ಕೊತಿದ್ದೆ. ಹೋಗೋಕ್ಕಾಗಿರಲಿಲ್ಲ. ಹೆಬಿಟೇಟ್ ಮಾಲಲ್ಲಿ ಇದ್ದಾಗ ಹೋಗಿದ್ದೆ 1-2 ಸಲ. ಬಟ್ ಫೋರಮ್ ಮಾಲಲ್ಲಿ 1 ಸಲನೂ ಕೂಡ ಹೋಗಿರಲಿಲ್ಲ. ಸೊ ಈ ಸಲ ಹೋಗೋಣ ಅಂತ ಹೇಳಿ ಫಸ್ಟೇ ಪ್ಲ್ಯಾನ್ ಮಾಡಿಕೊಂಡು 3 ಡೇಸು 4 ಡೇಸು ಎಲ್ಲ ಮುಂಚೆನೇ ಟೇಬಲ್ ಬುಕ್ ಮಾಡಿದ್ದೆ. ಇನ್ನು ನಾವು ನನ್ನ ಬರ್ಡೇ ಆಗಿರ್ಬೋದು ಅಥವಾ ಹಸ್ಬೆಂಡ್ ಬರ್ಡೇ ಆಗಿರ್ಬೋದು, ಪಾಪು ಬರ್ಡೇ 3 ಜನದ್ದು ಒಂದೇ ತಿಂಗಳಲ್ಲಿ ಬರ್ಡೇ. ಸೊ ನಾವೆಲ್ಲೂ ಸೆಲೆಬ್ರೇಟ್ ಮಾಡಿರಲಿಲ್ಲ, ಎಲ್ಲೂ ಹೊರಗಡೆ ಕೂಡ ಹೋಗಿರಲಿಲ್ಲ. ಹಾಗಾಗಿ ಬಾರ್ಬಿಕ್ಯೂ ನೇಷನ್ ಇಸ್ ಬೆಸ್ಟ್ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಫಸ್ಟೇ ಬುಕ್ ಮಾಡಿದ್ದೆ. ಅದಂತೂ ಖುಷಿ ಇತ್ತು. ನನಗೆ ಸ್ವಲ್ಪ ಭಯ ಇತ್ತು, ಪಾಪು ಎಲ್ಲಿ ಸ್ವಲ್ಪ ಕಿರಿಕಿರಿ ಮಾಡ್ತಾನೋ ಅಂತ. ಅವನೆಲ್ಲಾದರೂ ಒಂದು 10-20 ನಿಮಿಷ ಅಷ್ಟೇ ಹೊರಗಡೆ ಹೋದರೆ ಇರೋದು. ಆಮೇಲೆ ಬನ್ನಿ ಮನೆ ಹೋಗೋಣ ಅಂತ ಶುರು ಮಾಡ್ತಾನೆ. ಸ್ವಲ್ಪ ಕಿರಿಕಿರಿ ಇತ್ತು, ಬಟ್ ಅವನು ತುಂಬ ಎಂಜಾಯ್ ಮಾಡ್ತಿದ್ದ. 1-2 ಅವರ್ಸ್ ಆದಮೇಲೆ ಸ್ವಲ್ಪ ಅಳೋದಕ್ಕೆ ಸ್ಟಾರ್ಟ್ ಮಾಡ್ದೆ, ಮನೆ ಹೋಗೋಣ ಅಂತ ಹೇಳಿ. ಅಲ್ಲಿವರೆಗೂ ಆರಾಮಾಗಿದ್ದ. ಆಮೇಲೆ ಸ್ವಲ್ಪ ಕಿರಿಕಿರಿ ಮಾಡ್ದೆ, ಅದು ಬಿಟ್ಟರೆ ಓಕೆ. ಅಲ್ಲಿ ಲೈಟ್ಸ್ ಎಲ್ಲ ನೋಡಿ ಅವನು ಕೂಡ ಎಂಜಾಯ್ ಮಾಡ್ತಿದ್ದ. ಸೊ ನಮಗೇನು ಪ್ರಾಬ್ಲಮ್ ಆಗಲಿಲ್ಲ. ಇನ್ನು ಫುಡ್ ವಿಷಯಕ್ಕೆ ಬಂದರೆ ಎಲ್ಲ ಫುಡ್ಡು ಕೂಡ ಅನ್ಲಿಮಿಟೆಡು. ವೆಜ್ ಬೇಕಾದರೆ 699, ನಾನ್ ವೆಜ್ ಬೇಕಾದರೆ 799 ಇತ್ತು. ಸೊ ನಾವು ನಾನ್ ವೆಜ್ ತೊಗೊಂಡಿದ್ವಿ. ಎಲ್ಲ ಫುಡ್ಡು ಅನ್ಲಿಮಿಟೆಡ್ ಆಗಿತ್ತು. ನಾವು ಎಷ್ಟು ಬೇಕಾದರೂ ತಿನ್ಬೋದು. ನಾನ್ ವೆಜ್ಜಲ್ಲಿ ಫಿಶ್ಶು, ಪ್ರಾನ್ಸು, ಚಿಕನ್ ಈ ಥರ ತಂದೂರಿ ಇಷ್ಟು ಅನ್ಲಿಮಿಟೆಡ್ ಇತ್ತು. ಆಮೇಲೆ ಈ ಸಲ ಇನ್ನೊಂದು ಇನ್ಕ್ಲೂಡ್ ಮಾಡಿದರು, ಲೆಗ್ ಪೀಸ್ ಇನ್ಕ್ಲೂಡ್ ಮಾಡಿದರು. ಲಾಸ್ಟ್ ಟೈಮ್ ನಾನು ಹೋದಾಗ ಲೆಗ್ ಪೀಸ್ ಇರಲಿಲ್ಲ. ಫೋರಮ್ ಮಾಲಲ್ಲಿ ಈ ಸಲ ಲೆಗ್ ಪೀಸ್ ಇನ್ಕ್ಲೂಡ್ ಮಾಡಿದರು. ಅದೊಂದು ತುಂಬ ಖುಷಿ ಇತ್ತು. ಇನ್ನು ಎಲ್ಲ ಫುಡ್ಡು ಕೂಡ ಅನ್ಲಿಮಿಟೆಡು. ನನಗೆ ಸ್ವಲ್ಪ ಬೇಜಾರಾಗಿದ್ದು ಬಿರಿಯಾನಿ. ನನಗೆ ಬಿರಿಯಾನಿ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದು ಬಿಟ್ಟರೆ ಎಲ್ಲ ಫುಡ್ಡು ಕೂಡ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ತುಂಬ ಥರ ಸ್ವೀಟ್ಸ್, ಕೇಕ್ಸು ಎಲ್ಲ ಥರನೂ ಇತ್ತು. ನಿಮ್ದು ಯಾರ್ದಾದ್ರೂ ಬರ್ಡೇ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರ್ದಾದ್ರೂ ಬರ್ಡೇ, ಆ್ಯನಿವರ್ಸರಿ, ಏನೇ ಸ್ಪೆಷಲ್ ಡೇ ಇದ್ದರೂ ಕೂಡ ಒಂದು ಸಲ ಬಾರ್ಬಿಕ್ಯೂ ನೇಷನ್ಗೆ ವಿಸಿಟ್ ಮಾಡಿ. ನಿಜವಾಗ್ಲೂ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ.
ಥರ ಸ್ವೀಟ್ಸ್ ಇತ್ತು. ಆಮೇಲೆ ಕೇಕು ಕೂಡ ತುಂಬ ವೆರೈಟಿ ಇತ್ತು. ನಾನೆಲ್ಲ ಕೂಡ ಸ್ವಲ್ಪ ಟೇಸ್ಟ್ ಮಾಡಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಇನ್ನು ನಮ್ಮದು 3 ಜನದ್ದು ಒಂದೇ ತಿಂಗಳು ಬರ್ಡೇ ಆಗಿರೋದ್ರಿಂದ ನಾವು ಹೇಳಿದ್ವಿ ಬರ್ಡೇಗೆ ಅಂತ. ಸೊ ಅವರು ಕೇಕ್ ಕೂಡ ರೆಡಿ ಮಾಡಿದರು. ನಾವು ಕೂಡ ಕೇಕ್ ಕಟ್ ಮಾಡಿ ನಮ್ಮ 3 ಜನದ್ದು ಬರ್ತಡೇನ ಅಲ್ಲಿಗೆ ಎಂಡ್ ಮಾಡಿದ್ವಿ. ಇನ್ನು ಆಲ್ರೆಡಿ ಟೈಮ್ 10 o'clock ಆಗಿಬಿಟ್ಟಿತ್ತು. ಇನ್ನು ಪಾಪುನ ಮನೆಗೆ ಕರ್ಕೊಂಡು ಬಂದು ಸ್ವಲ್ಪ ಅವನಿಗೆ ಏನಾದರೂ ಊಟ ಮಾಡಿಸೋಣ ಅಂತ ಹೇಳಿ ಬೇಗ ಹೊರಟ್ವಿ. ಇನ್ನು ಅಲ್ಲೇ ಒಂದು 2-3 ಫೋಟೋಸ್ ತೊಗೊಂಡು ಬಂದೆ. ನಿಮಗೆ ಈ ಡ್ರೆಸ್ ಇಷ್ಟ ಆದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅಟ್ಯಾಚ್ ಮಾಡಿರ್ತೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡಿ. ಜೊತೆಗೆ ಈ ವರ್ಷದ ಬರ್ತಡೆಗೆ ನನಗೆ ಸೆಲ್ಫ್ ಗಿಫ್ಟ್ ಮಾಡ್ಕೊಂಡಿದ್ದೀನಿ. ಅದೇನಪ್ಪ ಅಂದರೆ ಫಾಸಲ್ ವಾಚ್. ನಾನು ಸುಮಾರು 4-5 ವರ್ಷದಿಂದ ತೊಗೋಬೇಕು ಅಂತ ಅಂದ್ಕೊತಿದ್ದೆ, ಆದರೆ ತೊಗೊಳಕ್ಕಾಗಲಿಲ್ಲ. 3 ಇಯರ್ಸಿಂದ ಅಂತೂ ಫುಲ್ ಬ್ಯುಸಿ, ಬಿಕಾಸ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು. ಪಾಪು ಆ ಗಡಿಬಿಡಿಲಿ ನಾನು 3 ಇಯರ್ಸ್ ಅದ್ರ ಕಡೆ ಗಮನನೇ ಕೊಟ್ಟಿಲ್ಲ. ಬಟ್ ಫೈನಲಿ ಈ ವರ್ಷ ತೊಗೊಳ್ಳೇಬೇಕು ಅಂತ ಹೇಳಿ ತೊಗೊಂಡಿದ್ದೀನಿ. ನನಗಂತೂ ತುಂಬಾ ಖುಷಿ ಇದೆ. ಬರ್ತಡೇಗೂ ಮುಂಚೆನೇ ತೊಗೊಂಡಿದ್ದೀನಿ, ಅದಂತೂ ಇನ್ನೂ ಖುಷಿ. ಯಾಕಂದರೆ ನನ್ನ ಸೇವಿಂಗ್ಸಲ್ಲಿ ನಾನೇ ಕಷ್ಟಪಟ್ಟು ಸೇವಿಂಗ್ಸ್ ಮಾಡಿರೋ ದುಡ್ಡಲ್ಲಿ ತೊಗೊಂಡಿರೋದು. ನಮ್ಮ ಸೇವಿಂಗ್ಸಲ್ಲಿ ನಾವೇನಾದರೂ ತೊಗೊಂಡಿದ್ದೀವಿ ಅಂದರೆ ಅದರಲ್ಲಿ ಆಗೋ ಖುಷಿನೇ ಬೇರೆ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಹಾಗೆ ನನಗೂ ತುಂಬ ಖುಷಿ ಆಯಿತು. ನಾನು ತುಂಬ ವರ್ಷದಿಂದ ಸೇವ್ ಮಾಡಿ ಇಟ್ಕೊಂಡಿದ್ದೆ ಈ ವಾಚ್ ತೊಗೋಬೇಕು ಅಂತ. ಫೈನಲಿ ತೊಗೊಂಡಿದ್ದು ತುಂಬಾ ಖುಷಿ ಇದೆ. ಆ್ಯಂಡ್ ವಾಚ್ ಬಗ್ಗೆ ಹೇಳ್ಬೇಕಂದ್ರೂ ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ನಿಮಗೇನಾದರೂ ಈ ವಾಚ್ ಇಷ್ಟ ಆದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅಟ್ಯಾಚ್ ಮಾಡಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ಇನ್ನು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.